ರೇಪ್ ಪ್ರಕರಣದಲ್ಲಿ ನಟ ಮಡನೂರು ಮನು ಅರೆಸ್ಟ್ ಆಗಿದ್ದಾನೆ. ನಾಳೆ ಕುಲದಲ್ಲಿ ಕೀಳ್ಯಾವುದೋ ಸಿನಿಮಾ ರಿಲೀಸ್ ಆಗೋದು ಸಂದೇಹ. ರೇಪ್ ಪ್ರಕರಣದಲ್ಲಿ ನಟ ಮಡನೂರು ಮನು ಅರೆಸ್ಟ್ ಆಗಿದ್ದಾನೆ. ನಾಳೆ ಕುಲದಲ್ಲಿ ಕೀಳ್ಯಾವುದೋ ಸಿನಿಮಾ ರಿಲೀಸ್ ಆಗೋದು ಸಂದೇಹ. ನಿರ್ಮಾಪಕರನ್ನ ನಡು ನೀರಿನಲ್ಲಿ ಮುಳುಗಿಸಿದ ಮಡನೂರು. ಮಾಡಬಾರದ ಕೀಳು ಕೆಲಸ ಮಾಡಿ ಅರೆಸ್ಟ್ ಆಗಿರುವ ಮಡನೂರು ಮನು ಬೆಂಗಳೂರಿನ ಅನ್ನಪೂರ್ಣೇಶ್ವರಿ ನಗರ ಠಾಣೆಯಲ್ಲಿ ಎಫ್ಐಆರ್ ದಾಖಲು. ಮೇ 21ರಂದು ದಾಖಲಾಗಿರುವಂತಹ ಎಫ್ಐಆರ್ ಬಿಎನ್ಎಸ್ ಕಾಯ್ದೆಯ 318/4, 351/2, 352 ಈ ಅಡಿಯಲ್ಲಿ ಸೆಕ್ಷನ್ಗಳ ಅಡಿಯಲ್ಲಿ ಪ್ರಕರಣ ದಾಖಲಾಗಿತ್ತು. ನಗಿಸ್ತಿದ್ದ ಎಂದು ಕಾರ್ಯ ಇಲ್ಲ. ಮಾಡಿರೋ ಘನಂದಾರಿ ಕೆಲಸಕ್ಕೆ ಕಾನೂನಿನ ಅಡಿಯಲ್ಲಿ ಶಿಕ್ಷೆ ಜಾರಿಯಾಗುತ್ತೆ. ತಾಳಿಯನ್ನ ಕಟ್ಟಿ ಬಾಡಿಗೆ ಮನೆಯನ್ನ ಮಾಡಿಕೊಟ್ಟಿದ್ದಂತೆ. ಬಾಡಿಗೆ ಮನೆಯಲ್ಲೇ ನಿರಂತರವಾಗಿ ಅತ್ಯಾಚಾರ ಎಸಗಿದ್ದ ನಟ ಗರ್ಭಿಣಿಯಾಗಿದ್ದ ನಟಿಗೆ ಮಾತ್ರೆ ನೀಡಿ ಗರ್ಭಪಾತ ಮಾಡಿಸಿದ್ದಂತೆ ಮುಟ್ಟಾಳ. ತನ್ನ ಮೊಬೈಲ್ನಲ್ಲಿ ನಟಿಯ ಖಾಸಗಿ ವಿಡಿಯೋ ಸೇವ್ ಮಾಡಿಕೊಂಡಿದ್ದ ಅನ್ನೋ ಆರೋಪ ಇದೆ ಈತನ ಮೇಲೆ. ರೇಪ್ ಕೇಸ್ನಲ್ಲಿ ನಟ ಮಡನೂರು ಮನು ಅರೆಸ್ಟ್ ಆಗಿದ್ದಾನೆ. ನಾಳೆ ಕುಲದಲ್ಲಿ ಕೀಳ್ಯಾವುದೋ ಸಿನಿಮಾ ರಿಲೀಸ್ ಆಗೋದು ಮಾತ್ರ ಸಂದೇಹ. ನಿರ್ಮಾಪಕರನ್ನ ನಡು ನೀರಿನಲ್ಲಿ ಮುಳುಗಿಸಿದ ಮಡನೂರು. ಮಾಡಬಾರದ ಕೀಳು ಕೆಲಸ ಮಾಡಿ ಅರೆಸ್ಟ್ ಆಗಿರತಕ್ಕಂತಹ ಮಡನೂರು ಮನು ಬೆಂಗಳೂರಿನ ಅನ್ನಪೂರ್ಣೇಶ್ವರಿ ನಗರ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಮೇ 21ನೇ ತಾರೀಖು ದಾಖಲಾಗಿರ್ತಕ್ಕಂತಹ ಎಫ್ಐಆರ್. ಆ ಎಫ್ಐಆರ್ನ ಅಡಿಯಲ್ಲಿ ಇವತ್ತು ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು. ಕಾಮಿಡಿ ಕಿಲಾಡಿ ಶೋಗಳಲ್ಲಿ ವೇದಿಕೆಯಲ್ಲಿ ನಿಂತ್ಕೊಂಡ್ರೆ ಸಾಕು ನಗುತ್ತಿದ್ದ ಮತ್ತು ನಗಿಸ್ತಿದ್ದ ಜನರನ್ನ ನಗ್ಸಿ ಹೆಂಗೆ ಯಾಮಾರಿಸಿದ್ದ ನೋಡು ಹೆಣ್ಣು ಮಗಳನ್ನ. ಆಕೆಯ ಮಾನದ ಜೊತೆ ವಿಕೃತ ಆಟ ಆಡಿದ್ದ. ಆಕೆಯ ಪ್ರಾಣದ ಜೊತೆಯೂ ಕೂಡ ಈ ಕಾಮಿಡಿಯನ್ ಒಂದು ಹೆಣ್ಣು ಮಗಳ ಜೀವ ಮತ್ತು ಜೀವನ ಜೊತೆಯೂ ಕೂಡ ಚೆಲ್ಲಾಟ ಆಡಿದ್ದಾನೆ. ಕುಲದಲ್ಲಿ ಕೀಳ್ಯಾವುದು ಅಂತ ಹೇಳಿ ಸಿನಿಮಾ ಕೂಡ ಮಾಡಿದ್ದಂತೆ. ಕನ್ನಡ ಸಿನಿಮಾದ 2 ಹೀರೋಗಳು ನನ್ನ ಸಾವು ಬಯಸಿದ್ದಾರೆ ಅಂತ ಹೇಳಿ ಅಜ್ಞಾತ ಸ್ಥಳದಿಂದಲೇ ವಿಡಿಯೋ ಬಿಟ್ಟಿದ್ದಾನೆ. ಕನ್ನಡ ಸಿನಿಮಾ ಹೀರೋಗಳಿಂದಲೇ ಪಿತೂರಿ, ಲೇಡಿ ಡಾನ್ ಜೊತೆಗೆ ಸೇರಿಕೊಂಡು ಹೀರೋಗಳ ಪಿತೂರಿ ಅಂತ ಹೇಳಿ ನಾಳೆ ಸಿನಿಮಾ ರಿಲೀಸ್. ಇವತ್ತು ಕನ್ನಡ ನಟ ಅರೆಸ್ಟ್ ಆಗಿದ್ದಾನೆ. ನಾನು ಅವಳ ಜೊತೆಗೆ ಮಾತಾಡಿದ್ದೆ ಈತ ಹೇಳ್ಕೊಂಡಿರುವಂತಹದ್ದು. ಅರೆಸ್ಟಿಗೂ ಮೊದಲು ಮಡನೂರು ಮನು ವಿಡಿಯೋ ಬಿಟ್ಟಿದ್ದಾನೆ. ನನ್ನ ವಿರುದ್ಧ ಷಡ್ಯಂತ್ರ ಮಾಡಲಾಗಿದೆ. ಏನೊಂದು 150 ಸಿನಿಮಾ ಮಾಡವನೆ ಷಡ್ಯಂತ್ರ ಮಾಡಕ್ಕೆ. ನಾಳೆ ನನ್ನ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಸಿನಿಮಾ ಹಾಳು ಮಾಡುವುದಕ್ಕಾಗಿ ಪಿತೂರಿ ಮಾಡಲಾಗಿದೆ. ನಿನ್ನೆ ಮೊನ್ನೆ ರಿಯಾಲಿಟಿ ಶೋ ಅಲ್ಲಿ ಕಾಣಿಸ್ಕೊಂಡು 4-10 ಜನರಿಗೆ ಪರಿಚಯ ಆದ ಮಾತ್ರಕ್ಕೆ ಷಡ್ಯಂತ್ರ ಮಾಡೋದಕ್ಕೆ ವಿಷ್ಣುವರ್ಧನ್, ಅಂಬರೀಷ್ನಂತಹ ಖ್ಯಾತ ನಟರ ರೀತಿಯಲ್ಲಿ ಹೇಳುವಂತಹ ಹೇಳಿಕೆಗಳು, ಲೇಡಿ ಡಾನ್ ಜೊತೆಗೆ ಸೇರಿಕೊಂಡು ಹೀರೋಗಳ ಪಿತೂರಿ, ಈ ತರಹದ ಹೇಳಿಕೆಗೂ ಈತನ ಖ್ಯಾತಿಗೂ ಸಂಬಂಧವೇ ಇಲ್ಲ. ನಾಳೆ ಸಿನಿಮಾ ರಿಲೀಸ್ ಇದೆ. ಹಾಗಾಗಿ ಒಂದಷ್ಟು ಹೀರೋಗಳು ಸೇರ್ಕೊಂಡು ನನ್ನ ವಿರುದ್ಧ ಪಿತೂರಿ ಮಾಡಿದ್ದಾರೆ, ಷಡ್ಯಂತ್ರ ಮಾಡಿದ್ದಾರೆ. ಒಂದು ಹೆಣ್ಣಿನ ವಿಚಾರ ಬಂದಾಗ ಒಡ ಹುಟ್ಟುದವರನ್ನ ಹೊರತುಪಡಿಸಿದ್ರೆ ಯಾರೂ ಕೂಡ ಇದಕ್ಕೆ ಬೆಂಬಲ ಕೊಡೋದಿಲ್ಲ. ಸುತ್ತ ಇರೋ ಬಳಗದವರು ಕೂಡ ಬೆಲೆ ಕೊಡೋದಿಲ್ಲ. ಎಸ್, ಕುಲದಲ್ಲಿ ಕೀಳ್ಯಾವುದು ಇದರ ನಟ ನಾಳೆ ಸಿನಿಮಾ ರಿಲೀಸ್ ಆಗಬೇಕಾಗಿತ್ತು. ಇವತ್ತು ಪೊಲೀಸರ ಅತಿಥಿಯಾಗಿದ್ದಾನೆ. ಯಾವುದೋ ಕಾಡಿನ ಮಧ್ಯೆ ಅಜ್ಞಾತ ಸ್ಥಳದಲ್ಲಿ ನಿಂತ್ಕೊಂಡು ಆತನ ಗದ್ಗದಿತ ಭಾಷೆ ಮತ್ತು ನಡುಕ ಹುಟ್ಟಿಸುವಂತಹ ಮಾತು ಒಂದ್ಸತಿ ಕೇಳಿಸ್ಕೊಳ್ಳಿ. ಸುಮ್ಮನೆ ಇದ್ರು ಬೇರೆ ಇದು ಉದ್ದೇಶಪೂರ್ವಕವಾಗಿ ಅಂತ ನಾವೇನು ಹೇಳಕ್ ಬೇಕಾಗಿಲ್ಲ, ಅಲ್ಲೇ ಗೊತ್ತಾಗ್ತಿದೆ. ಯಾಕಂದ್ರೆ ನಾಳೆ ಸಿನಿಮಾ ರಿಲೀಸ್, ಇಷ್ಟಪಟ್ಟು ಮಾಡಿರುವಂತ ಸಿನಿಮಾ ಕುಲದಲ್ಲಿ ಕೀಳ್ಯಾವುದು ಸಿನಿಮಾ ನಾಳೆ ಬೆಳಗ್ಗೆ ರಿಲೀಸ್. ಅದು ರಾಜ್ಯಾದ್ಯಂತ ರಿಲೀಸ್ ಆಗ್ತದೆ. ಈ ನಡುವೆ ನಾಳೆ ರಿಲೀಸ್ ಇಟ್ಕೊಂಡು ಇವತ್ತು FIR ಮಾಡೋ ಅವಶ್ಯಕತೆ ಇರಲಿಲ್ಲ. ಯಾಕೆಂದ್ರೆ ಇತ್ತೀಚಿನ ದಿನಗಳಲ್ಲಿ ನಾನು ಮಾತಾಡಿದ್ದೀವಿ, ಏನು ಹೆಂಗೆ ಅಂತ ಕೇಳಿದಾಗ ಕೆಲವೆಲ್ಲ ಕ್ಲಾರಿಟಿನೂ ಕೊಟ್ಟಿದ್ದಾಳೆ. ಹಿಂಗೆ ನಾನು ಸುಮ್ಮನೆ ಇದ್ರು ಬೇರೆಯವ್ರು ಬಿಡ್ತಿಲ್ಲ, ಹಿಂಗ್ ಮಾಡಿಸ್ತಾರೆ, ಕೆಲವೆಲ್ಲ ಮಾಡು, ಈ ತರ ಮಾಡು ಅಂತ ಹೇಳ್ಕೊಡ್ತಿದ್ದಾರೆ ಅಂತ. ಅವ್ರು ಯಾರ್ಯಾರು ಹೇಳ್ಕೊಡ್ತಾರೆ ಅನ್ನೋದು ನನ್ನ ಹತ್ರ ಬಾಯ್ ಬಿಟ್ಟಿದ್ದಾಳೆ. ಓಕೆನಾ, ಅದು ಯಾರ್ಯಾರ ಜೊತೆಲಿ ನಿಂತಿದ್ದಾರೆ ಟೋಟಲ್ಲು 2 ಹೀರೋಗಳು, ಒಬ್ರು ಲೇಡಿ ಡಾನು, ಅವ್ರು ಯಾರು ಅಂತಾನು ಹೇಳ್ತೀನಿ ಅವ್ರು ಯಾರು ಅಂತ. ಅವ್ರು 3 ಜನ ಜೊತೆ ಒಂದು 10-12 ಜನ
ಒಟ್ಟಲ್ಲಿ ನನ್ನನ್ನ ಸಾವು ಬಯಸ್ತಿದ್ರಂತೆ ಮೊನ್ನೆ. ಅವನು ಇವ್ರು ಸಾಯಬಾರ್ದು ಅವನಾರು ಸಾಯಬಾರ್ದು ಆ ಥರದ್ದು ಒಂದಿಷ್ಟು ಸಾವುಗಳೆಲ್ಲ ಬಯಸಿ ನಗಾಡ್ತಿದ್ರಂತೆ. ಗೊತ್ತಿಲ್ಲ ನಾನು ಯಾರಿಗೆ ಏನು ಮಾಡಿದ್ದೀನಿ ಅನ್ನೋ ಗೊತ್ತಿಲ್ಲ. ನಂದಾತು ನನ್ನ ಪಾಡಿಗೆ ಕೆಲಸ ಆಯ್ತು, ಕೆಲಸ ಇಲ್ಲ ಅಂದರೆ ಊರಲ್ಲಿ ಜಮೀನು ಕೆಲಸ ಆಯ್ತು ಅಷ್ಟೇ. ನಾನು ಇನ್ನೇನು ನಾನು ತಲೆ ಕೆಡಿಸಿಲ್ಲ. ಪ್ರತಿಯೊಂದು ಸಾಕ್ಷಿನ ನಾನು ತಂದು ಕೊಡ್ತೀನಿ. ಈಗ ನನ್ಗೆ ಒಂದೇ ಓಡ್ತಾರೆ ತಲೆಯಲ್ಲಿ. ಯಾಕೆ ಅಂದರೆ 1.5-2 ತಿಂಗಳಿಂದ ಈ ಸಿನಿಮಾ ರಿಲೀಸ್ ಅಂತ ಎಲ್ಲರ ಮನೆಗೂ ಹೋಗಿ ಇನ್ವಿಟೇಷನ್ ಕೊಟ್ಟು ಸಿನಿಮಾ ಕರೆದಿದ್ದೀನಿ. ಸಿನಿಮಾ ಎಲ್ಲರೂ ಕೂಡ ಸಿನಿಮಾ ನಾಳೆ ಬಂದು ನೋಡ್ತಾರೆ. ಅದಕ್ಕೆ ಮೋಸ ಆಗ್ಬಾರ್ದು. ಯಾಕೆಂದ್ರೆ ನಿರ್ಮಾಪಕರು ಎಲ್ಲಿಂದ ದುಡ್ಡು ತಂದಿರ್ತಾರೋ ಏನಾಗಿರ್ತಾರೋ ಅದು ಗೊತ್ತಿಲ್ಲ. ಬಟ್ ಇವರಿಗೆಲ್ಲ ಗೊತ್ತಾಗಲ್ಲ. ಅದು ಏನೋ ಒಂದು ಹೆಸರಾಳು ಮಾಡಿದ್ರೆ ಇದು ಮುಗೀತು ಅಂತ ಅವ್ರ ಮೈಂಡ್ ಏನೋ ಗೊತ್ತಿಲ್ಲ ನನಗೆ. ಬಟ್ ಇದ್ರಲ್ಲಿ ನನಗೆ ಕಾಣ್ತಿರೋದು ಒಂದೇ, ನನ್ನ ಫ್ಯೂಚರ್ ಜೊತೆ ಮೇಯ್ನ್ ನಿರ್ಮಾಪಕರು ಮತ್ತೆ ಡೈರೆಕ್ಟ್ರು ಕಷ್ಟಪಟ್ಟು ಒಂದು ಒಳ್ಳೆ ಸಿನಿಮಾ ಮಾಡಿದ್ದಾರೆ. ಅದು ನನ್ನನ್ನು ಹೀರೋ ಆಗಿ ಮಾಡಿ ಒಂದಿಷ್ಟು ಬಂಡವಾಳ ಹಾಕಿದ್ದಾರೆ. ಅವ್ರಿಗೆ ಮೋಸ ಆಗಬಾರ್ದು. ಅದಕ್ಕೆ ಇದ್ರ ಕಡೆಯಿಂದ ಯಾವ್ದು ಪ್ರಾಬ್ಲಮ್ ಆಗಬಾರ್ದು. ಇದೇನಿದೆ ಹುಡುಗಿದು ನಂದು ಏನಿದೆ ಪ್ರಾಬ್ಲಮ್ ಅದನ್ನ ಅತಿ ಶೀಘ್ರದಲ್ಲಿ ಸಾಕ್ಷಿ ಸಮೇತ ಕಾನೂನು ರೀತಿ ನನಗೆ ಕ್ಲಾರಿಟಿ ಕೊಡ್ತೀನಿ. ಇದು ಉದ್ದೇಶಪೂರ್ವಕವಾಗಿ ಅಂತ ನಾವೇನು ಹೇಳಕ್ ಬೇಕಾಗಿಲ್ಲ, ಅಲ್ಲೇ ಗೊತ್ತಾಗ್ತಿದೆ. ಯಾಕಂದ್ರೆ ನಾಳೆ ಸಿನಿಮಾ ರಿಲೀಸ್. ಕಷ್ಟಪಟ್ಟು ಒಂದು ಇಷ್ಟಪಟ್ಟು ಮಾಡಿರುವಂತ ಸಿನಿಮಾ ಕುಲದಲ್ಲಿ ಕೀಳಾದ ಸಿನಿಮಾ ನಾಳೆ ಬೆಳಗ್ಗೆ ರಿಲೀಸ್. ಅದು ರಾಜ್ಯ. ಎಸ್, ಇದು ಈ ಪ್ರಕರಣದ ಪ್ರಮುಖ ಆರೋಪಿ ಮನು. ಈ ಆರೋಪಿ ಹೇಳಿದಂಥ ಮಾತುಗಳನ್ನು ಅಥವಾ ಆಡಿದಂಥ ಮಾತುಗಳನ್ನು ಗಮನಿಸಿದ್ರಿ. ಯಾವುದೋ ಅಜ್ಞಾತ ಸ್ಥಳದಲ್ಲಿ ನಿಂತ್ಕೊಂಡಿದ್ದಾನೆ. ಯಾವಾಗ FIR ದಾಖಲಾಯಿತು, ಯಾವಾಗ ಮಾಧ್ಯಮದ ಮುಖಾಂತರವಾಗಿ ಸುದ್ದಿ ಹರಿಯೋದಕ್ಕೆ ಶುರುವಾಯಿತು, ಸೊ ಈತನಿಗೂ ಕೂಡ ಪುಕ ಅನ್ನೋದಕ್ಕೆ ಶುರುವಾಯಿತು. ಎಲ್ಲಿದ್ದಾನೆ ಏನಿದ್ದಾನೆ ಅದರ ಆ ಬಗ್ಗೆ ಊರು ಬೇಡ ಹೆಸರು ಬೇಡ ಅಂದಂಗೆ ಎಲ್ಲೋ ನಿಂತ್ಕೊಂಡು ವಿಡಿಯೋ ಮಾಡಿದ್ದಾನೆ. ನನ್ನ ವಿರುದ್ಧ ಷಡ್ಯಂತ್ರಗಳನ್ನು ಮಾಡಲಾಗ್ತಾ ಇದೆ, ಮನೆಗೆ ಹೋಗಿದ್ದೀನಿ, ನನ್ನ ಹೊಸ ಸಿನಿಮಾ ನೂತನ ಸಿನಿಮಾದ ಇನ್ವೈಟ್ ಕೂಡ ಎಲ್ಲರಿಗೂ ಮಾಡಿದ್ದೀನಿ, ಅವರೆಲ್ಲರೂ ಕೂಡ ಸಿನಿಮಾ ನೋಡಬೇಕು, ನಿರ್ಮಾಪಕರಿಗೆ ಮೋಸ ಆಗಬಾರ್ದು, ಅದರಲ್ಲಿ ನಟನೆ ಮಾಡಿರ್ತಕ್ಕಂತಹ ಜೂನಿಯರ್ ಆರ್ಟಿಸ್ಟ್ಗಳಿಗೆ ಮೋಸ ಆಗಬಾರ್ದು. ಅಲ್ಲ ಮಾರಯ್ಯ, ನೀನು ಆ ಹುಡುಗಿಗೆ ಮೋಸ ಮಾಡಿದಲ್ಲ, ಆ ಕಥೆ ಏನಾಯಿತು ಅದ್ರ ಬಗ್ಗೆ ಹೇಳು. ಅದ್ರ ಬಗ್ಗೆ ಮಾತಿಲ್ಲ. ಆಕೆಯ ಜೊತೆಗೂ ನಾನು ಮಾತನಾಡಿದ್ದೀನಿ. ನನ್ನ ವಿರುದ್ಧ 2 ನಟರು ಒಂದು ಲೇಡಿ ಡಾನ್ ಷಡ್ಯಂತ್ರವನ್ನು ಮಾಡಿದ್ದಾರೆ. ಚಂದನವನದಲ್ಲಿ ಗುರುತಿಸ್ಕೊಳ್ಳೋದಕ್ಕೆ ಶುರುವಾಗಿ 3 ದಿನ ಆಗಿಲ್ಲ. ಯಾವ ಹೀರೋಗಳು, ಯಾವ ಶತ್ರುಗಳು, ಯಾವ ಷಡ್ಯಂತ್ರ? ಒಂದು ಹೆಣ್ಣಿನ ವಿಚಾರವಾಗಿ ಅತ್ಯಂತ ಗಂಭೀರವಾದಂಥ ಪ್ರಕರಣ. ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪೊಲೀಸರು ಕೂಡ ತನಿಖೆಯನ್ನು ಮಾಡ್ತಿದ್ದಾರೆ. ಈಗಾಗಲೇ ಈತನನ್ನು ವಶಕ್ಕೆ ಪಡೆಯಲಾಗಿದೆ ಎನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಸೊ ಪ್ರಾಥಮಿಕ ತನಿಖೆಯು ಕೂಡ ಶುರುವಾಗಿದೆ. ಈತ ಏನೇನು ಮಾಡಿದ್ದಾನೆ, ಈ ಪ್ರಕರಣದ ತೀವ್ರತೆಯಲ್ಲಿ ಈತನ ಭಾಗಿತನ ಎಷ್ಟಿತ್ತು, ಎಲ್ಲವೂ ಕೂಡ ಈಗ ಪೊಲೀಸರ ತನಿಖೆಯಿಂದ ಹೊರಬರಬೇಕಾಗಿರ್ತಕ್ಕಂಥ ವಿಚಾರ. ಇನ್ನು ನಾಳೆ ಈತನ ಸಿನಿಮಾ ಬಿಡುಗಡೆಗೆ ಕಾಯ್ತಾ ಇದೆ. ನಾಳೆ ಕುಲದಲ್ಲಿ ಕೀಳ್ಯಾವುದೋ ಸಿನಿಮಾ ರಿಲೀಸ್ ಆಗುವಂಥದ್ದು ಸಂದೇಹ ಅಂತ ಹೇಳಲಾಗ್ತಾ ಇದೆ. ಇನ್ನು ಮತ್ತೊಂದು ಕಡೆ ಇನ್ನು ಈತನ ಅನುಪಸ್ಥಿತಿಯಲ್ಲಿ ಇನ್ನು ಹೀರೋ ಇಲ್ಲ, ಈ ಕುಲದ ಏನು ನಟ ಇಲ್ಲ ಅನ್ನೋ ಕಾರಣಕ್ಕೋಸ್ಕರ ಸಿನಿಮಾ ನಿಂತ್ಕೋಬಾರ್ದು ಅನ್ನೋ ಕಾರಣಕ್ಕೋಸ್ಕರವೂ ಕೂಡ ಸಿನಿಮಾ ಬಿಡುಗಡೆಗೆ ಎಲ್ಲ ಸಿದ್ಧತೆಯು ನಡೀತಾ ಇದೆ ಎನ್ನುವಂಥದ್ದು ಒಂದು ಕಡೆಯ ಚರ್ಚೆ. ಸೊ ಈ ಒಂದು ಪ್ರಕರಣದಲ್ಲಿ ಈತನ ಕೈವಾಡ ಎಷ್ಟಿತ್ತು ಎನ್ನುವಂಥದ್ರ ಬಗ್ಗೆ ಪೊಲೀಸರು ತನಿಖೆಯ ನಂತರವೇ ಸತ್ಯಾಸತ್ಯತೆ ಗೊತ್ತಾಗಬೇಕಾಗಿದೆ. ಒಟ್ಟಾರೆ ದುಡ್ಡು ಸುರಿದ ನಿರ್ಮಾಪಕರ ಕಥೆಯೇನು, ಅದರಲ್ಲಿ ನಟನೆ ಮಾಡಿದ್ದಂಥ ಆರ್ಟಿಸ್ಟ್ಗಳ ಕಥೆಯೇನು, ಎಲ್ಲವೂ ಕೂಡ ಮನು ಮಡನೂರು ಆತನ ಈ ಪ್ರಕರಣದಲ್ಲಿ ಏನೇನು ಮಾಡಿದ್ದಾನೆ ಎನ್ನುವಂಥದ್ದು ತನಿಖೆಯ ನಂತರ ಹೊರಬರಬೇಕಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.